ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರ ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನಿಮ್ಮ ಜೊತೆ ರಕ್ಷಾಬಂಧನ್ ಫೆಸ್ಟಿವಲ್ದು ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬ ಮುಗ್ದೋಗ್ಬಿಟ್ಟು ಒಂದು ವಾರದ ಮೇಲೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ನಿಮ್ಮ ಜೊತೆ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿಯಾದ ಕಾರಣದಿಂದ ಎಡಿಟಿಂಗ್ ಎಲ್ಲನೂ ಲೇಟ್ ಆಗ್ತಾ ಇದೆ. ಸೊ ಕ್ಷಮಿಸಿ ಡಿಲೇ ಮಾಡಿ ಆಗ್ತಾ ಇರೋದಕ್ಕೆ. ಕಾಮೆಂಟ್ ಮೂಲಕ ನನಗೆ ಕೇಳಿದ್ರು, ಬೇಗ ಹಾಕ್ರಿ ಅಕ್ಕ ನಿಮ್ಮ ಬ್ಲಾಗ್ಸು, ಡೈಲಿ ನಿಮ್ಮ ಬ್ಲಾಗ್ಸ್ಗೆ ಕಾಯ್ತಾ ಇರ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಮನೆ ಶಿಫ್ಟ್ ಆಗಿದೆ, ಆಮೇಲೆ ಹಬ್ಬ ಬಂತು, ಅದು ವರಮಹಾಲಕ್ಷ್ಮಿ ಹಬ್ಬ, ಆಮೇಲೆ ರಕ್ಷಾಬಂಧನ್ ಬಂತು, ಆಮೇಲೆ ನಾವು ಗುರುದ್ವಾರ ಸಾಹಿಬ್ಗೆ ಹೋಗಿದ್ವಿ, ಮತ್ತು ಮಕ್ಕಳದು ಸ್ವಲ್ಪ ಸ್ಕೂಲ್ದು ಕೆಲಸ ಇತ್ತು, ಅಲ್ಲಿಗೆ ಹೋಗಿದ್ವಿ. ಸೊ ಅದು ಇದು ಅಂತ ತುಂಬ ಕೆಲಸ ಇತ್ತು. ಸೊ ಅದರಿಂದ ಎಲ್ಲನೂ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಆದಷ್ಟು ನಿಮ್ಮ ಜೊತೆ ಎಲ್ಲನೂ ಅಪ್ಡೇಟ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ರಕ್ಷಾಬಂಧನ್ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ರಾಖೀಸ್ ಬೇಕೇ ಬೇಕಲ್ವಾ. ಸೊ ಅದಕ್ಕೆ ರಾಖೀಸ್ ಮತ್ತು ಸ್ವಲ್ಪ ಸ್ವೀಟ್ಸ್ನು ಸಹ ಶಾಪಿಂಗ್ ಮಾಡೋಣ ಅಂತ ಮಾರ್ಕೆಟ್ಗೆ ಹೋಗಿದ್ವಿ. ಶಾಪಿಂಗ್ ಎಲ್ಲ ಮಾಡಿ ಮುಗಿಸಿ ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಕಿಚನಲ್ಲಿ ಬಂದುಬಿಟ್ಟು ಅಡುಗೆ ಮಾಡೋದನ್ನು ಶುರು ಮಾಡಿದ್ದೀನಿ. ನಾರ್ತ್ ಇಂಡಿಯನ್ಸ್ಗೆ ಈ ರಕ್ಷಾಬಂಧನ್ ಹಬ್ಬ ಅಂದರೆ ತುಂಬ ಪ್ರೀತಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟು ಒಳ್ಳೆ ಒಳ್ಳೆ ಅಡುಗೆಗಳು ಮಾಡಿಕೊಂಡು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇರೋವಾಗ ಅಷ್ಟೇ, ಇಲ್ಲಾಂದರೆ ಸ್ವಲ್ಪ ನಾನು ನ್ಯೂಕ್ಲಿಯರ್ ಫ್ಯಾಮ್ಲಿಯಾಗಿ ಬಂದಮೇಲೂ ಸಹ 2019ವರೆಗೂ ನಾನು ಈ ಹಬ್ಬನ ನಮ್ಮ ಅತ್ತೆ ಮಾವ ಜೊತೆನೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಇವಾಗ ಒಂದು 2020ಇಂದನೇ ನಾನು ಸೆಪ್ರೇಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ನೋಡಿರೋ ಹಾಗೆ ಈ ಹಬ್ಬನ ಯಾವ ರೀತಿ ನಮ್ಮ ಅತ್ತೆ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ನಮ್ಮ ಮಾವ ಅವರ ತಂಗಿ, ಅವ್ರ ಮಕ್ಕಳು, ಅವ್ರ ಯಜಮಾನ್ರು ಬರ್ತಾಯಿದ್ರು. ಮತ್ತು ಇನ್ನೊಂದು ತಂಗಿ ಇದ್ದರು ನಮ್ಮ ಮಾವನಿಗೆ, ಅವ್ರು ತೀರೋಗಿಬಿಟ್ಟಿದ್ದಾರೆ. ಅವ್ರ ಮಗಳು ಮತ್ತು ಅವ್ರ ಗಂಡ, ಅವ್ರ ಮಕ್ಕಳೆಲ್ಲರೂ ಬರ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ಎಲ್ಲಾರ್ಗು ಅಡುಗೆ ಮಾಡಿಬಿಟ್ಟು ಬಡಿಸಿ ಒಳ್ಳೆ ಒಳ್ಳೆ ಮಾತುಗಳಾಡಿಕೊಂಡು ರಾಖಿನ ಕಟ್ಟಿ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ನಮ್ಮ ಯಜಮಾನ್ರಿಗೆ ಆ ಥರ ಒಂದು ಫ್ಯಾಮಿಲಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ಟೈಮ್ ಬರ್ತಾ ಏನಾಯಿತು ಗೊತ್ತಾ, ಈ ಪ್ರಾಪರ್ಟಿ ವಿಷಯಗಳಲ್ಲೆಲ್ಲನೂ ಎಲ್ಲಾರ್ದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದುಬಿಡ್ತು. ಏನಾದರೂ ಒಂದು ರೀಸನ್ಸ್ ಕೊಟ್ಬಿಟ್ಟು ಹಬ್ಬನ ಒಗ್ಗಟ್ಟಾಗಿ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಅದೆಲ್ಲ ನೋಡಿಬಿಟ್ಟು ನಮ್ಮ ಯಜಮಾನ್ರಿಗೂ ಸಹ ತುಂಬ ಡಿಸಪಾಯಿಂಟ್ ಆಯಿತು. ಅವ್ರಿಗೆ ಒಂದು ಪಾಸಿಟಿವ್ ಒಂದು ಫೆಸ್ಟಿವ್ ವೈಬ್ಸ್ನ ಕೊಡಬೇಕು ಅಂತ ಹೇಳ್ಬಿಟ್ಟು 2000ದಿಂದ 2024 ಅಂದರೆ ಈ ವರ್ಷದವರೆಗೂ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿರೋದೆಲ್ಲ ಮನೆಯಲ್ಲಿ ದೊಡ್ಡವರು ಇದ್ದಾರಲ್ಲ ಅವರಿಂದನೇ ಅಂತ ಹೇಳ್ಬೋದು. ನಮ್ಮದು ಇದರಲ್ಲಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಫ್ರೆಂಡ್ಸ್. ನಾನಾಗಿರ್ಬೋದು, ನಮ್ಮ ಯಜಮಾನ್ರಾಗಿರ್ಬೋದು, ಇಲ್ಲಾಂದರೆ ನಮ್ಮ ಯಜಮಾನ್ರವರ ಅಣ್ಣಂದರಾಗಿರ್ಬೋದು, ಅವ್ರ ತಂಗಿ ಆಗಿರ್ಬೋದು, ಇವ್ರಿಗೆಲ್ಲ ತುಂಬ ಇಷ್ಟ ಆಗ್ತಾಯಿತ್ತು ಎಲ್ಲರೂ ಮನೆಗೆ ಬರೋದು, ಸೆಲೆಬ್ರೇಟ್ ಮಾಡೋದೆಲ್ಲನೂ. ಈ ದೊಡ್ಡವ್ರದ್ದು ಇರುತ್ತೆ ಅಲ್ವಾ, ಇವ್ರಿಗೆ ಇಷ್ಟು ಬೇಕು, ನೀನು ಇಷ್ಟು ಕೊಟ್ಟಿದ್ದ, ಇವ್ರನ್ನ ಹಂಗೆ ಅಂದಿದ್ಯಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಪ್ರಾಬ್ಲಮ್ಸಿಂದ ಸ್ವಲ್ಪ ದೂರ ಆಗಿರೋದಷ್ಟೇ. ನಮ್ಗೆ ಯಾವಾಗ್ಲೂ ಇಷ್ಟನೇ, ನಾವೆಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ. ಬಟ್ ಒಬ್ಬೊಬ್ಬರು ತುಂಬ ಆ್ಯಟಿಟ್ಯೂಡೆಲ್ಲ ತೋರಿಸ್ತಾರಲ್ಲ, ಸ್ಟೈಲ್ ಹೊಡಿತಾರಲ್ಲ, ಅವ್ರನ್ನೆಲ್ಲ ನಾವು ಅವಾಯ್ಡ್ ಮಾಡಿಬಿಡ್ತೀವಿ ಅಷ್ಟೇ. ಸೊ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಪನ್ನೀರ್ ಗ್ರೇವಿ ಮತ್ತು ಜೀರಾ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆ ಒಂದು ಸ್ವೀಟೂ ಸಹ ಮಾಡ್ತೀನಿ. ಅದಕ್ಕೂ ಮುಂಚೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟು ದೇವ್ರಿಗೆ ಕೈ ಮುಗಿಯೋಣ ಅಂತ ಟೆಂಪಲ್ ಒಳಗಡೆ ಬಂದಿದ್ದೀನಿ. ಈ ಮನೆಯಲ್ಲಿ ಸೆಪ್ರೇಟ್ ನಮಗೆ ಮಂದಿರನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಪ್ಲಸ್ ಪಾಯಿಂಟು. ನನಗೆ ತುಂಬ ಆಸೆ ಇರ್ತಾ ಇತ್ತು, ಅಯ್ಯೋ ನನಗೆ ಸೆಪ್ರೇಟ್ ಮಂದಿರ ಬೇಕು ಅಂತ ಹೇಳ್ಬಿಟ್ಟು. ಈ ನಾರ್ತ್ ಇಂಡಿಯನ್ ಕಡೆ ಇದೆಲ್ಲ ಸಿಗೋದು ತುಂಬ ಕಷ್ಟನೇ, ಹಂಗೂ ಹಿಂಗೂ ನಮಗೆ ಸಿಕ್ಬಿಟ್ಟಿದೆ. ಸೊ ಅದಕ್ಕೆ ಒಂಥರ ಪಾಸಿಟಿವ್ ವೈಬ್ಸು ಈ ಥರ ಸೆಪ್ರೇಟಾಗಿ ಇದ್ಬಿಟ್ಟು ಪೂಜೆ ಎಲ್ಲ ಮಾಡೋದು. ನಾನಿನ್ನೂ ಏನು ಅಷ್ಟು ಗ್ರ್ಯಾಂಡಾಗಿ ಅಷ್ಟು ಚೆನ್ನಾಗಿ ಡೆಕೋರೇಟ್ ಏನೂ ಮಾಡಿಲ್ಲ ಫ್ರೆಂಡ್ಸ್. ನಿಮ್ಗೆ ತಿಳಿದಿರೋ ಹಾಗೆ ನಾವು ಈ ಮನೆಗೆ ಬಂದುಬಿಟ್ಟು ಒಂದು ವಾರನೂ ಆಗಿರಲಿಲ್ಲ. ಒಂದು ವಾರ ಅಲ್ಲ, ಒಂದು 5 ದಿವಸನೂ ಆಗಿರಲಿಲ್ಲ ಈ ಫೆಸ್ಟಿವಲ್ ಬಂದಾಗ. ಹಂಗೂ ಹಿಂಗೂ ನಾನು ಎಲ್ಲನೂ ಆ್ಯಕ್ಟಿವ್ ಆಗಿ ಮ್ಯಾನೇಜ್ ಮಾಡಿಕೊಂಡೆ. ಮಕ್ಕಳಿಗೆ ಮತ್ತು ಯಜಮಾನ್ರಿಗೆ ಆ ಫೆಸ್ಟಿವ್ ವೈಬ್ಸ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನನ್ನಲ್ಲಿ ಎಷ್ಟು ಎನರ್ಜಿ ಇತ್ತು ಅದನ್ನೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟು ಎಲ್ಲ ಮಾಡಿದೆ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು, ಮತ್ತು ಪೂಜೆ ಆಗಿರ್ಬೋದು, ಮತ್ತು ಈ ರಕ್ಷಾಬಂಧನ್ ಆಗಿರ್ಬೋದು, ಎಲ್ಲದಕ್ಕೂ ನಾನು 100% ಕೊಟ್ಟಿದ್ದೀನಿ. ಒಬ್ಬರು ಆ್ಯಕ್ಚುಲಿ ಕಾಮೆಂಟ್ ಮೂಲಕ ಕೇಳಿದ್ರು, ನೀವು ಮನೆ ಶಿಫ್ಟ್ ಮಾಡಿಬಿಟ್ಟು ಒಂದೇ ಒಂದು ದಿನ ಆಗಿದ್ದು, ನೀವೇನಕ್ಕೆ ವರಮಹಾಲಕ್ಷ್ಮಿ ವ್ರತನ ಈ ವಾರನೇ ಇಟ್ರಿ, ಅಂದರೆ ಫಸ್ಟ್ ಫ್ರೈಡೇನೇ ಇಟ್ರಿ ಅಂತ ಹೇಳ್ಬಿಟ್ಟು. ನನಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ. 2014ರಿಂದ ನಾನು ಕಂಟಿನ್ಯೂ ಆಗಿ ವರಮಹಾಲಕ್ಷ್ಮಿ ವ್ರತನ ಮಾಡ್ತಾ ಇದ್ದೀನಿ. ಅದು ಫಸ್ಟ್ ಫ್ರೈಡೇನೇ ಮಾಡ್ತೀನಿ.
ಸೊ ಅದಕ್ಕೆ ಈ ವರ್ಷವೂ ಹಂಗೆ ಮಾಡಿರೋದು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ನನಗೆ ಸಿಕ್ಕಿದೆ ಫ್ರೆಂಡ್ಸ್, ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನಂಬಿಕೆಯಿಂದ ಎಲ್ಲನೂ ಸಾಧ್ಯ ಅಲ್ವಾ. ಸೊ ನನಗೆ ದೇವ್ರ ಮೇಲೆ ತುಂಬ ತುಂಬ ನಂಬಿಕೆ ಇದೆ. ಜನರ ಮೇಲೆ ಇಲ್ಲದೇ ಇದ್ರೂ ಸಹ ದೇವ್ರ ಮೇಲೆ ಅಂತೂ ನಂಬಿಕೆ ತುಂಬ ಇದೆ ಫ್ರೆಂಡ್ಸ್. ಸೊ ಅವ್ರು ಯಾವಾಗಲೂ ನಮ್ಮನ್ನ ಕಾಪಾಡಿದ್ದಾರೆ ಅಂತ ಹೇಳ್ಬೋದು. ಇವಾಗ ನಾನು ಒಂದು ಸ್ವೀಟ್ನ ಮಾಡ್ತಾ ಇದ್ದೀನಿ. ಈ ಕಡೆ ನಾರ್ತ್ ಇಂಡಿಯನ್ಸು ರವೆನ ಯೂಸ್ ಮಾಡಿಬಿಟ್ಟು ಹಲ್ವಾ ಮಾಡ್ತಾರೆ. ಸೊ ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಮೊದಲಿಗೆ ಕಡಾಯಿಯಲ್ಲಿ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಬಿಸಿ ಆದಮೇಲೆ ಅದರಲ್ಲಿ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏಲಕ್ಕಿ ಎಲ್ಲನೂ ನಾನು ಯೂಸ್ ಮಾಡ್ತಾ ಇಲ್ಲ, ಮತ್ತು ಈ ದ್ರಾಕ್ಷಿನೂ ಸಹ ಯೂಸ್ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ, ಅದಕ್ಕೆ ಅವಾಯ್ಡ್ ಮಾಡಿದೆ. ಮತ್ತು ಅದೇ ಕಡಾಯಿಯಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ರವೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರವೆಯಲ್ಲಿ ರಾ ಸ್ಮೆಲ್ ಇರುತ್ತೆ ನೋಡಿ, ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಲ್ವಾದಲ್ಲಿ ಎಷ್ಟು ತುಪ್ಪನ ನಾವು ಆ್ಯಡ್ ಮಾಡ್ತೀವೋ ಅಷ್ಟೇ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇವಾಗ ಸ್ವಲ್ಪ ತುಪ್ಪದಲ್ಲಿನೇ ನಾನು ಫ್ರೈ ಮಾಡ್ತಾ ಇರೋದು. ಆಮೇಲೆ ಒಂದು 2-3 ಸಲ ನಾನು ತುಪ್ಪ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಮತ್ತು ಈ ಒಂದು ಹಲ್ವಾನ ಎಲ್ಲ ಫೆಸ್ಟಿವಲ್ಸಲ್ಲಿನೂ ಈ ಕಡೆ ಮಾಡ್ತಾರೆ. ಸ್ಪೆಷಲಿ ದುರ್ಗಾಷ್ಟಮಿ ಫೆಸ್ಟಿವಲ್ ಇರುತ್ತೆ ನೋಡು, ನವರಾತ್ರಿಯಲ್ಲಿ ಆವಾಗ ಇದನ್ನ ರೆಗ್ಯುಲರಾಗಿ ಮಾಡ್ತಾರೆ. ತುಂಬ ಫೇಮಸ್ಸೇ ಅಂತ ಹೇಳ್ಬೋದು. ನಾವು ಇದೇ ಪ್ರೊಸೀಜರಲ್ಲಿ ರವೆ ಲಡ್ಡುನ ಮಾಡ್ಕೊತೀವಿ, ಬಟ್ ಈ ಕಡೆ ಎಲ್ಲನೂ ಹಲ್ವಾ ಮಾಡ್ಕೊತಾರೆ. ಒಬ್ಬೊಬ್ಬರು ನೀರು ಹಾಕ್ಬಿಟ್ಟು ಈ ಹಲ್ವಾನ ಮಾಡ್ಕೊತಾರೆ, ಒಬ್ಬೊಬ್ಬರು ಹಾಲು ಹಾಕ್ಬಿಟ್ಟು ಈ ಹಲ್ವಾನ ಮಾಡ್ಕೊತಾರೆ. ಬಟ್ ಟೇಸ್ಟಲ್ಲಿ ಅಷ್ಟೇನು ಡಿಫ್ರೆನ್ಸ್ ಇರಲ್ಲ, ನೀರು ಹಾಕಿದ್ರೂ ಮತ್ತು ಹಾಲು ಹಾಕಿದ್ರೂ. ನಾನು ಈ ಮನೆಗೆ ಬಂದಮೇಲೆ ಹಾಲು ಉಗ್ಸಿದ್ದೀನಲ್ಲ, ಅದೇ ಹಾಲಲ್ಲಿನೇ ಫಸ್ಟು ಸ್ವೀಟ್ ಈ ಮನೇಲಿ ಇದು ಮಾಡ್ತಾ ಇರೋದು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೊಸ ಕಡಾಯಿನೂ ಸಹ ತರಿಸಿದ್ದೆ ಫ್ರೆಂಡ್ಸ್. ಅದ್ರ ಜೊತೆಗೆ ಹೊಸ ಗೀ ಮತ್ತು ಈ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲನೂ ಹೊಸದಾಗಿ ಎಲ್ಲನೂ ತರಿಸ್ಬಿಟ್ಟು ಫಸ್ಟು ಸ್ವೀಟು ಇದನ್ನು ಮಾಡ್ತಾಯಿದ್ದೀನಿ. ಫಸ್ಟು ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಆಮೇಲೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡಿದ್ಮೇಲೆ ಫಸ್ಟು ದೇವ್ರಿಗೆ ನೈವೇದ್ಯನೂ ಸಹ ಇಟ್ಟು ಆಮೇಲೆ ನಾವು ರಕ್ಷಾಬಂಧನದ್ದು ಸೆಲೆಬ್ರೇಷನ್ನ ಶುರು ಮಾಡ್ತೀವಿ. ನೋಡ್ಬೋದು, ರವೆನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರೋ ಬಾದಾಮಿ ಮತ್ತು ಗೋಡಂಬಿನೂ ಸಹ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು 3/4 ಕಪ್ಪಷ್ಟು ಸಕ್ಕರೆನೂ ಸಹ ಆ್ಯಡ್ ಮಾಡಿದ್ದೀನಿ. ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಇವಾಗ ಹಾಲನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲನ್ನು ಆ್ಯಡ್ ಮಾಡುವಾಗ ಫ್ಲೇಮ್ ಕಡಿಮೆ ಇರಬೇಕು, ಇಲ್ಲಾಂದರೆ ಒಂಥರ ತುಂಬ ಹೀಟನ್ನು ಪ್ರೊಡ್ಯೂಸ್ ಮಾಡಿಬಿಡುತ್ತೆ, ಕೈಗೆಲ್ಲನೂ ಒಂಥರ ಬಿಸಿ ಬಿಸಿ ಆಗಿಬಿಡುತ್ತೆ. ಸೊ ಅದಕ್ಕೆ ಫ್ಲೇಮ್ ಯಾವಾಗಲೂ ಕಡಿಮೆ ಇಟ್ಕೊಂಡೆ ಹಾಲನ್ನು ಇಲ್ಲಾಂದರೆ ನೀರನ್ನು ಆ್ಯಡ್ ಮಾಡಬೇಕು. ನಮ್ಮ ಯಜಮಾನ್ರು ಮತ್ತು ಮಕ್ಕಳಿಬ್ರು ಸ್ನಾನ ಎಲ್ಲ ಮಾಡಿಕೊಂಡು ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ. ನಾನು ಸೈಡ್ ಬೈ ಸೈಡ್ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಕಿಚನಲ್ಲಿ. ನಮ್ಮ ಮಕ್ಕಳಿಗೆ ಈ ಹಬ್ಬ ಅಂದರೆ ತುಂಬ ಇಷ್ಟ, ತುಂಬ ಎಕ್ಸೈಟೆಡ್ ಆಗಿಬಿಡ್ತಾರೆ. ಆ್ಯಕ್ಚುಲಿ ಒಂದು ಟೈಮಲ್ಲಿ ಫೀಲ್ ಮಾಡ್ತಾಯಿದ್ರು, ಅಮ್ಮ ನಮ್ಗೆ ಯಾರೂ ತಂಗಿ ಇಲ್ವಲ್ಲ, ಯಾರು ನಮಗೆ ರಾಖಿ ಕಟ್ತಾರೆ ಅಂತ ಹೇಳ್ಬಿಟ್ಟು. ಆ ಫೀಲನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮತ್ತೆ ಆ ಫೀಲ್ ಇವ್ರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ರಾಖಿ ಫೆಸ್ಟಿವಲ್ನ ನಾನು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರಿಗೆ ಒಬ್ಬಳು ಸ್ವಂತ ತಂಗಿ ಇರೋದು. ಅವಳು ಪ್ರತಿ ವರ್ಷ ನಮ್ಮ ಯಜಮಾನ್ರಿಗೆ ರಾಖಿ ಕಟ್ತಾಳೆ. ಡೆಲ್ಲಿಗೆ ಹೋಗ್ಬಿಟ್ಟು ರಾಖಿ ಕಟ್ಸ್ಕೊಂಡು ಬರ್ತಾರೆ ನಮ್ಮ ಯಜಮಾನ್ರು. ಈ ಹಬ್ಬ ಎಲ್ಲ ಮಾಡಿ ಮುಗಿಸಿದ ಮೇಲೇ ಅವ್ರು ಹೋಗೋದು. ಯಾಕೆ ಅಂತ ಹೇಳಿದ್ರೆ ಅವಳು ಅವ್ರ ಮನೆಯಲ್ಲಿ, ಅಂದರೆ ಅವ್ರ ಅತ್ತೆ ಮನೆಯಲ್ಲಿ ಅವ್ರ ಕಡೆ ಇರೋ ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ಆಮೇಲೆ ಅವ್ರ ಅಮ್ಮನ ಮನೆಗೆ ಬಂದುಬಿಟ್ಟು ರಾಖಿನ ಕಟ್ತಾಳೆ ಪ್ರತಿ ವರ್ಷ. ಸೊ ಅದೇ ರೀತಿಯೇ ನಮ್ಮ ಯಜಮಾನ್ರು ಅವ್ರು ಕರೆದಾಗ ಹೋಗ್ಬಿಟ್ಟು ರಾಖಿ ಕಟ್ಸ್ಕೊತಾರೆ. ಮತ್ತು ಈ ಕಡೆ ಅತ್ತೆಯವರ ಮಕ್ಳಿಗೂ ಸಹ ರಾಖಿ ಕಟ್ತಾರೆ ಫ್ರೆಂಡ್ಸ್. ಅತ್ತೆಯವ್ರ ಮಕ್ಕಳನ್ನ ಕಸಿನ್ಸ್ ಥರ ಟ್ರೀಟ್ ಮಾಡ್ತಾರೆ, ಮದುವೆಗೆ ಅಂತ ಟ್ರೀಟ್ ಮಾಡಲ್ಲ. ನಮ್ಮ ಸೌತಲ್ಲಿ ಒಂದು ಸಂಪ್ರದಾಯ ಬಂದುಬಿಟ್ಟಿದೆ, ಅತ್ತೆ ಮಕ್ಕಳನ್ನ ಮದುವೆ ಮಾಡ್ಕೋಬೋದು ಆ ಥರ. ಬಟ್ ನಾರ್ತಲ್ಲಿ ಇಲ್ಲ, ಅವರು ಕಸಿನ್ಸ್ ಥರನೇ ಟ್ರೀಟ್ ಮಾಡ್ತಾರೆ. ರಕ್ಷಾಬಂಧನ ಹಬ್ಬಕ್ಕೆ ರಾಖಿ ಕಟ್ಕೊತಾರೆ. ನಮ್ಮ ಯಜಮಾನ್ರಿಗೂ ಸಹ ಅವ್ರ ಅತ್ತೆ ಮಕ್ಕಳು ರಾಖಿ ಕಟ್ತಾಯಿದ್ರು. ನಾನು ಹೇಳ್ದಂಗೆ ಈ ಪ್ರಾಪರ್ಟಿ ವಿಷಯಗಳಲ್ಲಿ ಸ್ವಲ್ಪ ದೂರ ಆಗಿಬಿಟ್ರಷ್ಟೇ. ಮತ್ತು ಈ ರಕ್ಷಾಬಂಧನ ಅನ್ನೋದು ಆ ದಿನ ಮಾತ್ರನೇ ಸೀಮಿತ ಮಾಡಲ್ಲ. ಈ ಕಡೆ ನಾರ್ತ್ ಇಂಡಿಯಾದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿವರೆಗೂ ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ರಕ್ಷಾಬಂಧನ ಹಬ್ಬಕ್ಕೂ ಈ ಹಬ್ಬಕ್ಕೂ ಒಂದು ವಾರ ಡಿಫ್ರೆನ್ಸ್ ಇರುತ್ತೆ. ಸೊ ಅಲ್ಲಿವರೆಗೂ ಹೋಗಿ ಬರ್ತಾನೆ ಇರ್ತಾರೆ, ಮನೆಗಳಿಗೆ ರಾಖಿ ಕಟ್ತಾನೆ ಇರ್ತಾರೆ. ಇಲ್ಲಿ ಮೂಬೋಲಿ ಸಿಸ್ಟರ್ ಅಂತಲೂ ಮಾಡ್ಕೊತಾರೆ ಫ್ರೆಂಡ್ಸ್, ಅಂದರೆ ಸಿಸ್ಟರ್ ಫ್ರಮ್ ಅದರ್ ಮದರ್ ಅಂತ ಆ ಥರನೂ ಸಿಸ್ಟರ್ಸ್ ಇದ್ದಾರೆ. ಸೊ ಹಂಗಿರೋರು ಸಹ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅವ್ರಿಗೂ ಸಹ ತುಂಬ ಪ್ರೀತಿಯಿಂದ, ಒಂದು ವಿಶ್ವಾಸದಿಂದ ಪ್ರಾಮುಖ್ಯತೆನ ಕೊಡ್ತಾರೆ. ಮತ್ತು ನಾನು ಅಬ್ಸರ್ವ್ ಮಾಡ್ದಂಗೆ ಈ ರಕ್ಷಾಬಂಧನ ಹಬ್ಬ ಅನ್ನೋದು ಬರೀ ಅಣ್ಣ ಮತ್ತು ತಂಗಿಗೆ ಮಾತ್ರ ಸೀಮಿತ ಅಲ್ಲ ಫ್ರೆಂಡ್ಸ್.
ಮುಂಚೆ ಒಂದು ರೀಸನ್ಗೋಸ್ಕರ ಈ ರಕ್ಷಾಬಂಧನ ಸ್ಟಾರ್ಟ್ ಮಾಡಿರೋದು ಆ್ಯಕ್ಚುಲಿ. ಇವಾಗ ಕಾಲ ಬದಲಾಗಿದೆ, ಎಲ್ಲಾರ್ಗು ಈಕ್ವಲ್ ರೈಟ್ಸ್ ಬಂದ್ಬಿಟ್ಟಿದೆ. ಒಂದು ಕಾಲದಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ರೆ ಸಾಕು, ವರ್ಷಕ್ಕೊಂದ್ಸಲ ಮನೆಗೆ ಬರ್ತಾಯಿದ್ರು. ತಂದೆ ತಾಯಿ ತೀರೋದ್ಮೇಲೆ ಅಣ್ಣ ಮತ್ತು ಅತ್ತಿಗೆನೇ ತಂದೆ ತಾಯಿ ಥರ ಟ್ರೀಟ್ ಮಾಡ್ತಾಯಿದ್ರು. ಮತ್ತು ಆ ಕಾಲದಲ್ಲೆಲ್ಲನೂ ಹೆಣ್ಮಕ್ಳಿಗೆ ಪ್ರಾಪರ್ಟಿಯಲ್ಲಿ ಭಾಗ ಎಲ್ಲನೂ ಕೊಡ್ತಾ ಇರಲಿಲ್ಲ. ಸೊ ಅದಕ್ಕೆ ಅಣ್ಣ ಮತ್ತು ಅತ್ತಿಗೆ ಆಗಿರೋರು ಹೆಣ್ಮಗಳು ಮನೆಗೆ ಬಂದಾಗ ಒಂದು ಪ್ರೀತಿ ವಾತ್ಸಲ್ಯದಿಂದ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ರಕ್ಷಾಬಂಧನ್ ಫೆಸ್ಟಿವಲ್ನ ಸ್ಟಾರ್ಟ್ ಮಾಡಿರೋದು, ಇನಿಷಿಯೇಟ್ ಮಾಡಿರೋದು. ಬಟ್ ಕಾಲ ಬದಲಾಗ್ಬಿಟ್ಟಿದೆ, ಎಲ್ಲರಿಗೂ ಈಕ್ವಲ್ ರೈಟ್ಸ್ ಬಂದಿದೆ. ಇವಾಗ ಹೆಣ್ಣು ಮಕ್ಕಳಿಗೆ ತುಂಬ ಪ್ಲಸ್ ಪಾಯಿಂಟೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ತುಂಬ ತಂದೆ ತಾಯಿಗಳು ಹೆಣ್ಮಕ್ಳಿಗೆ ತುಂಬ ವ್ಯಾಲ್ಯೂನ ಕೊಡ್ತಾ ಇದ್ದಾರೆ, ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಂಡು ಮಕ್ಳಿಗೂ ಮಾಡ್ತಾರೆ, ಅಟ್ ದಿ ಸೇಮ್ ಟೈಮ್ ಹೆಣ್ಮಕ್ಳಿಗೂ ಸಹ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನು ಭೇದ ಭಾವ ಇಲ್ಲ, ಇವರೇ ನೋಡ್ಕೋಬೇಕು ಇವರೇ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಹೆಣ್ಮಕ್ಳು ಸಹ ಅವ್ರ ತಂದೆ ತಾಯಿನ ಅವ್ರ ಜೊತೆನೇ ಇಟ್ಕೊಂಡು ಸೇವೆನ ಮಾಡ್ತಾ ಇದ್ದಾರೆ. ಆಸ್ತಿ ಪಾಸ್ತಿ ವಿಷಯಗಳಲ್ಲೂ ಸಹ ಈಕ್ವಾಲಿಟಿ ಬಂದಿದೆ, ಮತ್ತು ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟೂ ಸಹ ಆಗ್ತಾ ಇದ್ದಾರೆ. ಸೊ ಯಾರು ಯಾರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, ಅವರವ್ರ ಲೈಫು ಅವರವರ ಇಷ್ಟದಂತೆ ಲೀಡ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಈ ಫೆಸ್ಟಿವಲ್ಸಲ್ಲಿನೂ ಸಹ ತುಂಬ ಚೇಂಜಸ್ ಬಂದಿದೆ. ಯಾರ ಮನೆಯಲ್ಲಿ ಗಂಡು ಮಕ್ಳು ಇಲ್ವೋ ಆ ಮನೆಯಲ್ಲಿ ಹೆಣ್ಮಕ್ಳು ಅವ್ರ ತಂದೆಗೇ ರಾಖಿ ಕಟ್ತಾ ಇದ್ದಾರೆ, ಮತ್ತು ಯಾರ ಮನೆಯಲ್ಲಿ ಹೆಣ್ಮಕ್ಳು ಇಲ್ವೋ ಆ ಮನೆಯಲ್ಲಿ ಗಂಡು ಮಕ್ಕಳಿಗೆ ತಾಯಿನೇ ಅಕ್ಕ ಮತ್ತು ತಂಗಿ ಆಗಿಬಿಟ್ಟು ರಾಖಿ ಕಟ್ತಾ ಇದ್ದಾಳೆ. ಅದನ್ನು ನಾನು ನೋಡಿದ್ದೀನಿ, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ನಾನೂ ಸಹ ಫಾಲೋ ಮಾಡ್ತಾ ಇದ್ದೀನಿ. 2000ದಿಂದ 2024 ಈ ವರ್ಷದವರೆಗೂ ಪ್ರತಿ ವರ್ಷ ನಾನು ನನ್ನ ಮಕ್ಕಳಿಗೆ ರಾಖಿ ಕಟ್ತೀನಿ, ಮತ್ತು ನಮ್ಮ ಯಜಮಾನ್ರಿಗೂ ಸಹ ನಾನು ರಾಖಿ ಕಟ್ತೀನಿ. ಫ್ರೆಂಡ್ಸ್, ಈಸ್ ಮೈ ಬೆಸ್ಟ್ ಫ್ರೆಂಡ್, ಈಸ್ ಮೈ ಬ್ರದರ್, ಈಸ್ ಮೈ ಫಾದರ್, ಈಸ್ ಮೈ ಹಸ್ಬೆಂಡ್ ಅಂದಮೇಲೆ ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ. ಬಟ್ ನಾನು ನಮ್ಮ ಯಜಮಾನ್ರಲ್ಲಿ ಎಲ್ಲನೂ ನೋಡ್ತೀನಿ. ಸೊ ಅದಕ್ಕೆ ನಾನು ನಮ್ಮ ಯಜಮಾನ್ರಿಗೂ ಸಹ ರಾಖಿ ಕಟ್ತೀನಿ, ಮತ್ತು ನನ್ನ ಗಂಡು ಮಕ್ಳು ಸಹ ರಾಖಿನ ಕಟ್ಕೊತಾರೆ. ಫ್ರೆಂಡ್ಸ್, ದೊಡ್ಡವನು ಚಿಕ್ಕವನಿಗೆ ಕಟ್ತಾನೆ ಮತ್ತು ಚಿಕ್ಕವನು ದೊಡ್ಡವನಿಗೆ ಕಟ್ತಾನೆ. ಗಂಡು ಮಕ್ಕಳಲ್ಲಿನೂ ಸಹ ತುಂಬ ಪ್ರೀತಿ ಇರುತ್ತೆ. ಚಿಕ್ಕ ವಯಸ್ಸಿಂದನೇ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಸ್ಕೊಡ್ಬೇಕು. ದೊಡ್ಡವ್ರು ಆಗ್ತಾ ಹೋಗ್ತಾ ನಾವು ನೋಡ್ದಂಗೆ ಗಂಡು ಮಕ್ಕಳಲ್ಲಿ ತುಂಬ ಡಿಫ್ರೆನ್ಸಸ್ ಬಂದುಬಿಡುತ್ತೆ. ಅವ್ರು ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಮದುವೆಗಳ ಆದಮೇಲೆ ಅಂತೂ ಒಬ್ಬರೊಬ್ಬರನ್ನ ಮಾತಾಡ್ಸೋದೇ ಇಲ್ಲ, ಆ ಥರ ಒಂದು ಸಿಚುವೇಶನ್ ಬಂದುಬಿಡುತ್ತೆ. ಸೊ ಸ್ವಲ್ಪ ಎಮೋಷ್ನಲ್ ಬಾಂಡು ಗಂಡು ಮಕ್ಕಳಲ್ಲಿನೂ ಕೂಡ ತುಂಬಿರಬೇಕು ಅಂತ ಹೇಳ್ಬಿಟ್ಟು ನಾನು ಈ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತೀನಿ. ಒಂದೇ ಮನೆಯಲ್ಲಿ ಹುಟ್ಟಿ ಬೆಳೆದ್ರೂ ಸಹ ಮಕ್ಕಳು ಬೆಳೀತಾ ಬೆಳೀತಾ ಅವ್ರದ್ದೇ ಒಂದು ಡೆಸ್ಟಿನಿ ಇರುತ್ತೆ, ಒಂದು ಲಕ್ ಇರುತ್ತೆ, ಅವ್ರದ್ದು ಫ್ಯೂಚರ್ ಚೇಂಜ್ ಆಗಿಬಿಡುತ್ತೆ. ನಾವು ಆ್ಯಸ್ ಪೇರೆಂಟ್ಸ್ ಮಕ್ಕಳಿಗೆ ಈಕ್ವಲ್ ಆಗಿ ಲೈಫನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಬೆಳೆದ ಮೇಲೆ ಅವ್ರದ್ದು ಲಕ್ಕು, ಅವ್ರದ್ದು ಡೆಸ್ಟಿನಿ ಅವ್ರನ್ನ ಒಂದು ದಾರಿಯಲ್ಲೇ ಕರ್ಕೊಂಡೋಗ್ಬಿಡುತ್ತೆ. ಆ ಒಂದು ಟೈಮಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೋ, ಅಂದರೆ ಫಿನಾನ್ಷಿಯಲಿ ಎಮೋಷ್ನಲಿ ಎಲ್ಲನೂ ಚೆನ್ನಾಗಿರುತ್ತೋ, ಅವರು ಯಾರು ಸ್ವಲ್ಪ ವೀಕ್ ಆಗಿರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ. ಮತ್ತು ಇದರಲ್ಲಿ ಏನು ಏಜ್ ಫ್ಯಾಕ್ಟರ್ ತಗೊಂಡು ಬರಬಾರ್ದು. ಒಬ್ಬೊಬ್ಬರಂತೂ ತುಂಬ ಕ್ಲಿಯರಾಗಿ ಹೇಳ್ಬಿಡ್ತಾರೆ ಅವ್ರ ಮಕ್ಕಳಿಗೆ, ನೀನು ದೊಡ್ಡವನು, ನಿನ್ನ ತಮ್ಮ ತಂಗಿನ ನೀನೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಕ್ಕಳಿಗೆ ತುಂಬ ಸ್ಟ್ರೆಸ್ ಕೊಟ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಯಾರು ಚೆನ್ನಾಗಿರ್ತಾರೋ, ಚಿಕ್ಕವರೇ ಆಗಿರ್ಬೋದು ದೊಡ್ಡವರೇ ಆಗಿರ್ಬೋದು, ಅವರು ಅವರ ಅಣ್ಣ ತಂಗಿ ತಮ್ಮನಿಗೆ ಎಮೋಷ್ನಲಿ ಸಪೋರ್ಟ್ ಮಾಡಬೇಕು, ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೂ ಸಹ ಅಕ್ಕನೇ ನನ್ನ ತಮ್ಮನಿಗೆ. ನನಗೆ ಸ್ವಂತ ತಮ್ಮ ಇದ್ದಾನೆ, ಅವನಂದರೆ ನಂಗೆ ತುಂಬ ಅಂದರೆ ತುಂಬ ಪ್ರಾಣ. ಫ್ರೆಂಡ್ಸ್, ನನ್ನ ತಮ್ಮನ ಬಗ್ಗೆ ಯಾವಾಗ ನಾನು ಏನೇ ಮಾತಾಡಿದ್ರು ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ, ಮತ್ತು ನನ್ನ ತಮ್ಮನ ಬಗ್ಗೆ ಮಾತಾಡೋದಕ್ಕೆ ನಾನು ಯಾವಾಗ್ಲೂ ಪ್ರೌಡ್ ಫೀಲ್ ಮಾಡ್ತೀನಿ. ಫ್ರೆಂಡ್ಸ್, ಅವ್ನು ಆ್ಯಕ್ಚುಲಿ ನನಗೆ ಆಪರ್ಚುನಿಟಿ ಕೊಡಲ್ಲ ಅವನ ಬಗ್ಗೆ ಮಾತಾಡೋದಕ್ಕೆ, ಹೆಚ್ಚು ಮಾತಾಡೋದಕ್ಕೆ. ನನಗೇನಾದರೂ ಅವ್ನು ಚಾನ್ಸ್ ಕೊಟ್ಬಿಟ್ರೆ ಅಂತೂ ಅವನ ಬಗ್ಗೆ ಎಷ್ಟು ಹೇಳೋದಿದೆ ಫ್ರೆಂಡ್ಸ್. ನಾನು ತುಂಬ ಪ್ರೌಡ್ ಫೀಲ್ ಮಾಡ್ಕೊತೀನಿ, ಆ ಥರ ತಮ್ಮ ಸಿಕ್ಕಿದ್ದಾನೆ ನನಗೆ ಅಂತ ಹೇಳ್ಬಿಟ್ಟು. ಚಿಕ್ಕ ವಯಸ್ಸಿಂದ ಇವಾಗಿನವರೆಗೂ ಅವನ ಮೇಲೆ ಪ್ರೀತಿ ಅಂತೂ ಯಾವಾಗ್ಲೂ ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ನನ್ನ ಮಕ್ಕಳನ್ನ ಯಾವ ಥರ ಕನ್ಸಿಡರ್ ಮಾಡ್ತೀನೋ ಅದೇ ಥರನೇ ನನ್ನ ತಮ್ಮನೂ ಸಹ ನನಗೆ, ಅವನ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆಯದನ್ನು ಬಯಸ್ತೀನಿ. ಇನ್ನು ನನಗೆ ಒಳ್ಳೇದಾಗದೇ ಇದ್ರೂ ಅವ್ನಿಗೆ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಫ್ರೆಂಡ್ಸ್, ಅವ್ನು ಖುಷಿಯಾಗಿರಬೇಕು ಅಂತ ನನ್ನ ಆಸೆ. ಅವ್ನು ನನಗಿಂತ ಚೆನ್ನಾಗಿ ಸೆಟಲ್ ಆಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನನ್ನ ತ್ರಿಮೂರ್ತಿಗಳು ಎಷ್ಟು ಹ್ಯಾಪಿಯಿಂದ ರಾಖಿ ಸೆಲೆಬ್ರೇಷನ್ ಮಾಡಿಕೊಂಡು ರಾಖೀಸ್ನ ತೋರಿಸ್ತಾ ಇದ್ದಾರೆ. ಸೊ ಈ ಥರ ಒಂದು ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದೇ ಹಬ್ಬ ಅಲ್ವಾ.
ಪ್ರೀತಿನೇ ಇಲ್ದಿರ ಫಾರ್ಮ್ಯಾಲಿಟಿಗಾಗಿ ರಾಖಿ ಕಟ್ಟೋದನ್ನು ನಾನು ಇಷ್ಟಪಡಲ್ಲ ಫ್ರೆಂಡ್ಸ್. ನನ್ನ ತಮ್ಮನಿಗೆ ನಾನು ಯಾವಾಗ್ಲೂ ಎಕ್ಸ್‌ಪ್ರೆಸ್ ಮಾಡ್ತೀನಿ, ನೀನಂದರೆ ತುಂಬ ಇಷ್ಟ ಕಣೋ, ನೀನು ತುಂಬ ಖುಷಿಯಾಗಿರು, ಚೆನ್ನಾಗಿರು ಅಂತ ಅವನಿಗೋಸ್ಕರ ನಾನು ಅಳ್ತೀನಿ. ಅದನ್ನು ನನ್ನ ಮಕ್ಳೂ ಸಹ ನೋಡಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ, ನಮ್ಮ ಯಜಮಾನ್ರೂ ಸಹ ನೋಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ನನ್ನನ್ನು, ನಾನು ತುಂಬ ಎಮೋಷ್ನಲ್ಲು ಅಂತ ಹೇಳ್ಬಿಟ್ಟು. ಅದೇ ರೀತಿಯೇ ನನ್ನ ಮಕ್ಳೂ ಸಹ ಬೆಳಿಬೇಕು ಎಮೋಷ್ನಲ್ ಆಗಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ. ಎಮೋಷನ್ಸ್ ಇಲ್ದಿರ ಯಾವ ರಿಲೇಷನ್ಶಿಪ್ಪು ಉಳಿಯೋದಿಲ್ಲ ಫ್ರೆಂಡ್ಸ್. ಎಮೋಷನ್ ಇರಬೇಕು. ಎಷ್ಟೇ ಪ್ರಾಕ್ಟಿಕಲ್ ಲೈಫನ್ನ ನಾವು ಲೀಡ್ ಮಾಡಿದ್ರೂ ಸಹ ಎಮೋಷನ್ಸು, ಹ್ಯುಮ್ಯಾನಿಟಿ ಅನ್ನೋದು ಇರಲೇಬೇಕು. ಅದರಿಂದನೇ ಬಾಂಧವ್ಯ ಅನ್ನೋದು ಯಾವಾಗ್ಲೂ ಉಳಿಯುತ್ತೆ, ಜೀವಿಸುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ಹಬ್ಬದ ಊಟ ರೆಡಿ ಆಗಿಬಿಟ್ಟಿದೆ, ಎಲ್ಲರೂ ಕುತ್ಕೊಂಡು ಹೊಟ್ಟೆ ತುಂಬ ತಿಂತೀವಿ. ಪನ್ನೀರ್ ಮಾಡಿದ್ದೀನಿ, ಜೀರಾ ರೈಸ್ ಮಾಡಿದ್ದೀನಿ, ಮತ್ತು ನೀವು ನೋಡ್ದಂಗೆ ಸ್ವೀಟ್ ಇದೆ, ಮತ್ತು ನಿನ್ನೆ ರಾತ್ರಿ ನಾನು ರಾಜ್ಮಾ ಮಾಡಿದ್ದೆ, ಅದೂ ಸಹ ಇದೆ. ಸೊ ಅದನ್ನೆಲ್ಲ ಇವಾಗ ಹೊಟ್ಟೆ ತುಂಬ ಕುತ್ಕೊಂಡು ತಿಂತಾ ಇದ್ದೀವಿ. ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಫ್ಯಾಮ್ಲಿ ಜೊತೆ ಒಟ್ಟಾಗಿ ಕುತ್ಕೊಂಡು ಈ ಥರ ಎಲ್ಲ ತಿನ್ನೋದು ಒಂಥರ ಬ್ಲೆಸ್ಸಿಂಗೇ ಅಂತಲೇ ಹೇಳ್ಬೋದು. ದಿನನಿತ್ಯ ನಾವು ಅಡುಗೆಗಳು ಮಾಡ್ಕೊಂಡು ತಿಂತೀವಿ, ಬಟ್ ಆ ಒಂದು ಸ್ಪೆಷಲ್ ಫೀಲು ಹಬ್ಬಗಳಲ್ಲೇ ಬರುತ್ತೆ. ಸೊ ನಮ್ಮ ಮಕ್ಳಿಗೂ ಈ ಥರ ಒಂದು ಫೀಲೆಲ್ಲನೂ ಕೊಡಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ. ತುಂಬ ಹೃದಯಪೂರ್ವಕವಾಗಿ ಎಲ್ಲನೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಮಕ್ಳೂ ಸಹ ಅರ್ಥ ಮಾಡ್ಕೊತಾರೆ, ಮತ್ತು ನಮ್ಮ ಯಜಮಾನ್ರೂ ಸಹ ಅರ್ಥ ಮಾಡ್ಕೊತಾರೆ. ಈ ದೊಡ್ಡವನಂತೂ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದಾನೆ ಫ್ರೆಂಡ್ಸ್, ನಾನು ಎಷ್ಟು ಎಫರ್ಟ್ಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಯಾವುದೇ ಹಬ್ಬ ಬರೋಕ್ಕೆ ಮುಂಚೆನೇ ಅವನು ತುಂಬ ಎಕ್ಸೈಟೆಡಿಂದ ನನ್ನ ಹತ್ರ ಕೇಳ್ತಾನೆ, ಅಮ್ಮ ಈ ಹಬ್ಬಕ್ಕೆ ಏನು ಮಾಡ್ತಾ ಇದ್ದೀರಾ, ಇದು ಮಾಡು ಅದು ಮಾಡು ಅಂತ ಅವನೂ ಸಹ ಲಿಸ್ಟ್ ಕೊಟ್ಬಿಡ್ತಾನೆ. ಒಂಥರ ಖುಷಿ ಆಗುತ್ತೆ, ಅವ್ರಿಗೆ ಇದೆಲ್ಲ ಮಾಡಿಕೊಡ್ಬೇಕು ಅಂತ ನನಗೆ ಆಸೆ ಆಗುತ್ತೆ. ಆ್ಯಕ್ಚುಲಿ ಇವತ್ತು ನಾನು ಒಬ್ಬಟ್ಟೂ ಸಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಬಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಮ್ಮ ಯಜಮಾನ್ರು ನಮ್ಮನ್ನು ಮೂವಿಗೆ ಕರ್ಕೊಂಡೋಗ್ಬಿಟ್ರು. ಅದನ್ನು ನಾನು ವ್ಲಾಗ್ ಮಾಡಿಲ್ಲ. ಆ ಮೂವಿ ಎಲ್ಲ ನೋಡ್ಕೊಂಡು ಬಂದಮೇಲೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ನ, ಅದಕ್ಕೆ ಒಬ್ಬಟ್ಟೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸಹ ನಾನೇನು ತಿಂಡಿಗಳನ್ನ ಮಾಡಿರಲಿಲ್ಲ. ನಿಮ್ಗೆ ತಿಳಿದಿರೋ ಹಾಗೆ ನಾವು ಮನೆ ಶಿಫ್ಟ್ ಆದಮೇಲೆ ಸ್ಟವ್ದು ನೋವು ಒಡೆದೋಗಿತ್ತು. ಸೊ ಅದರಿಂದ ಫಿಕ್ಸ್ ಆಗಿರಲಿಲ್ಲ ಸ್ಟವ್ವು. ಹೊಸ ಸ್ಟವ್ ಬಂದಮೇಲೆ ನಾನು ಅಡುಗೆಗಳನ್ನ ಶುರು ಮಾಡಿದ್ದು. ಕೆಲವು ಅಡುಗೆಗಳನ್ನ ನಾನೇನು ಶೂಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಎಷ್ಟು ಸಾಧ್ಯ ಆಗ್ತಾಯಿದೆಯೋ ಅಷ್ಟು ನಾನು ನಿಮ್ಮ ಜೊತೆ ಶೂಟ್ ಮಾಡಿಕೊಂಡು ಬ್ಲಾಗ್ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ನನ್ನ ತಮ್ಮನಿಗೆ ಈ ವರ್ಷ ಈ ಒಂದು ರಾಖಿನ ನಾನು ಕೊರಿಯರ್ ಮಾಡಿದ್ದೆ. ಅದು ನಾಳೆ ರಾಖಿ ಹಬ್ಬ ಅಂದರೆ ಇವತ್ತು ಮಧ್ಯಾಹ್ನ ಆರ್ಡ್ರ್ ಮಾಡಿದೆ ಫ್ರೆಂಡ್ಸ್, ಸಾಯಂಕಾಲದ ಹೊತ್ತಿಗೆ ಡೆಲಿವರಿನೂ ಸಹ ಆಯಿತು. ನಾನು ಆ್ಯಕ್ಚುಲಿ ಬ್ಯುಸಿ ಇದ್ದ ಕಾರಣದಿಂದ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಹಂಗೂ ಹಿಂಗೂ ನಮ್ಮ ಯಜಮಾನ್ರು ಜ್ಞಾಪಕ ಮಾಡಿದ್ರು. ಸೊ ಮಾಡಿದೆ, ಟೈಮ್ ಪ್ರಕಾರ ನನ್ನ ತಮ್ಮನಿಗೂ ಸಿಕ್ತು, ರಾಖಿನೂ ಸಹ ಕಟ್ಕೊಂಡ. ಮತ್ತು ನಮ್ಮ ತಂದೆಗೂ ಸಹ ರಾಖಿ ಕಳಿಸಿದ್ದೆ. ಅದನ್ನು ನಮ್ಮ ತಾಯಿ ನೋಡ್ಬೋದು, ಬೆಳಗ್ಗೆ ದೇವ್ರ ಮುಂದೆ ಇಟ್ಬಿಟ್ಟು ಕಟ್ತಾ ಇದ್ದಾರೆ. ನಮ್ಮ ತಂದೆ ಅಂದ್ರೂ ಸಹ ನನಗೆ ತುಂಬ ಅಂದರೆ ತುಂಬ ಪ್ರಾಣ ಫ್ರೆಂಡ್ಸ್. ಅವ್ರು ತುಂಬ ಇನ್ನೋಸೆಂಟ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.